ನಮ್ಮನ್ನು ಉನ್ನತವಾದ ಸ್ಥಾನಕ್ಕೆ ಏರಿಸಬೇಕಾದರೆ, ನಮ್ಮ ಜೀವಿತವು ಬದಲಾಗಬೇಕಾದರೆ, ಕರ್ತನ ಚಿತ್ತವು ನೆರವೇರಬೇಕಾದರೆ ನಾವೇನು ಮಾಡಬೇಕು? ಝೀರೋವನ್ನು ಹೀರೋವನ್ನಾಗಿ ಮಾಡಲು ನಮ್ಮ ದೇವರಿಂದ ಸಾಧ್ಯ. ನಾವು ಈಗ ಇರುವ ಒಂದು ಸ್ಥಿತಿಯಿಂದ ದೇವರು ನಮ್ಮನ್ನು ಉನ್ನತವಾದ ಸ್ಥಾನಕ್ಕೆ ಏರಿಸಬೇಕಾದರೆ, ನಮ್ಮ ಜೀವಿತವು ಬದಲಾಗಬೇಕಾದರೆ, ನಮ್ಮ ಜೀವಿತದಲ್ಲಿ ಉಜ್ಜೀವನ ಬರಬೇಕಾದರೆ, ನಮ್ಮ ಜೀವಿತದ ಎಲ್ಲ ಕ್ಷೇತ್ರಗಳಲ್ಲಿ ಕರ್ತನ ಚಿತ್ತವು ನೆರವೇರಬೇಕಾದರೆ, ಫಲ ಕೊಡುವವರಾಗಿ ನಾವು ಮಾರ್ಪಡಬೇಕಾದರೆ, ಯಶಸ್ವಿಯಲ್ಲಿ ಜೀವಿಸುವ ಜನರು ನಾವು ಆಗಬೇಕಾದರೆ ನಾವೇನು ಮಾಡಬೇಕು? ಮೊಟ್ಟ ಮೊದಲನೇದಾಗಿ ನಾವು ಮಾಡಬೇಕಾಗಿರುವುದು, ಬನ್ನಿ ಓದಿಕೊಳ್ಳುವ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ, ಅದರಲ್ಲಿ 2ನೇ ವಾಕ್ಯ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ನಮ್ಮ ಗಮನವನ್ನು, ನಮ್ಮ ದೃಷ್ಟಿಯನ್ನು ನಾವು ಕೇವಲ ನಮ್ಮ ನಂಬಿಕೆಯನ್ನು ಹುಟ್ಟಿಸುವಾತನು ಪೂರೈಸುವಾತನು ಆಗಿರುವಂತಹ ಯೇಸುವಿನ ಮೇಲೆ ನಮ್ಮ ಗಮನವಿಟ್ಟು, ನಮ್ಮ ದೃಷ್ಟಿಯನ್ನಿಟ್ಟು, ನಮಗೋಸ್ಕರ ಆತನು ನೇಮಕ ಮಾಡಿಟ್ಟಿರುವಂತಹ ಓಟವನ್ನು ನಾವು ಸ್ಥಿರಚಿತ್ತವಾಗಿ ಓಡಬೇಕು. ಮೊದಲನೇದಾಗಿ ನಮ್ಮ ದೃಷ್ಟಿ ಯೇಸುವಿನ ಮೇಲೆ ಮಾತ್ರ ಇರಬೇಕು. ಎರಡನೇದಾಗಿ ಯೋಹಾನನು ಬರೆದ ಸುವಾರ್ತೆಯಲ್ಲಿ 14ನೇ ಅಧ್ಯಾಯ 16ನೇ ವಾಕ್ಯವನ್ನು ಓದಿಕೊಳ್ಳುವ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆತನೇ ನಮಗೋಸ್ಕರ ಕೊಟ್ಟಿರುವಂತಹ ಸಹಾಯಕನನ್ನು ನಮ್ಮ ಜೀವಿತಗಳಲ್ಲಿ ಮೊದಲನೆಯ ಸ್ಥಾನವನ್ನು ಕೊಟ್ಟು ನಾವು ಜೀವಿಸಬೇಕು. ಆತನು ನಮಗೆ ಕೊಡಲ್ಪಟ್ಟಿರುವುದು ಏನಕ್ಕೋಸ್ಕರ? ದಿನವೆಲ್ಲ ನಮ್ಮ ಜೊತೆ ಇದ್ದು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ನಮ್ಮನ್ನು ನಡೆಸುವುದಕ್ಕೋಸ್ಕರ ಆತನನ್ನು ನಾವು ಆತುಕೊಳ್ಳಬೇಕು. ಮತ್ತು ಮೂರನೇದಾಗಿ ಯಾರ ಜೊತೆ ಸೇರ್ತೀವಿ ಅನ್ನೋದು ಕೂಡ ಬಹಳ ಪ್ರಾಮುಖ್ಯ. ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 6ನೇ ಅಧ್ಯಾಯ 14ನೇ ವಾಕ್ಯ. ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು? ಬೆಳಕಿಗೂ ಕತ್ತಲೆಗೂ ಐಕ್ಯವೇನು? ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು? ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು? ಸರಿಯಾದ ಸಹವಾಸ, ಸರಿಯಾದ ಅನ್ಯೋನ್ಯತೆಯಲ್ಲಿ ನಾವಿರಬೇಕು, ಸರಿಯಾದ ಜನರ ಜೊತೆಯಲ್ಲಿ ನಾವಿರಬೇಕು. ಯು ಆರ್ ಇನ್ ದಿಸ್ ವರ್ಲ್ಡ್ ಬಟ್ ಯು ಆರ್ ನಾಟ್ ಆಫ್ ದಿಸ್ ವರ್ಲ್ಡ್. ನೀವು ಈ ಲೋಕದಲ್ಲಿದ್ದೀರಾ, ಆದರೆ ನೀವು ಈ ಲೋಕಕ್ಕೆ ಸೇರಿದವರಲ್ಲ. ಈ ಲೋಕದಿಂದ ನಿಮ್ಮನ್ನು ದೇವರು ಆರಿಸಿ ತೆಗೆದುಕೊಂಡಿದ್ದಾನೆ. ನಾವು ಆತನ ವಾಕ್ಯಕ್ಕನುಸಾರವಾಗಿ ದೇವರು ಬಯಸುವ ರೀತಿಯಲ್ಲಿ ಒಂದು ವ್ಯತ್ಯಾಸವಾದ ಜೀವನವನ್ನು ಜೀವಿಸುವುದಕ್ಕೋಸ್ಕರ. ಹಲ್ಲೆಲೂಯಾ. ಆ ವ್ಯತ್ಯಾಸವಾದ ಜೀವಿತವನ್ನು ಯಾರೆಲ್ಲ ಜೀವಿಸ್ತಾ ಇದ್ದಾರೋ ಅಂಥವರೊಟ್ಟಿಗೆ ನಾವು ಸೇರಬೇಕು. ನಮ್ಮ ಸಹವಾಸ ಅಂಥವರೊಟ್ಟಿಗೆ ಹೆಚ್ಚಾಗಿ ಇರಬೇಕು. ಈ ರೀತಿಯಾಗಿ ಮಾಡುವಾಗ ನಮ್ಮ ಒಂದು ಮನಸ್ಸು ಬದಲಾಗುತ್ತದೆ, ನಮ್ಮ ಜೀವಿತ ಬದಲಾಗುತ್ತದೆ, ನಮ್ಮ ಕುಟುಂಬ ಬದಲಾಗುತ್ತದೆ. ನಮ್ಮ ಜೀವಿತದ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ನಾವು ಒಂದು ಒಳ್ಳೆಯ ಉಜ್ಜೀವನವನ್ನು, ಒಂದು ಒಳ್ಳೆಯ ಒಂದು ಬದಲಾವಣೆಯನ್ನು, ಒಂದು ಒಳ್ಳೆಯ ಯಶಸ್ವಿಯನ್ನು ನೋಡುವುದಕ್ಕೆ ಸಾಧ್ಯವಾಗುತ್ತದೆ.